ಫೋಟೋದಲ್ಲಿ ಇರೋ ಹಾಗೆ ಇದ್ದಾನೆ. ಎಲ್ರೂ ಹಾಗೆ ಹೇಗಿರ್ತಾರೋ ಫೋಟೋದಲ್ಲಿ ಹಾಗೆ ಬೀಳೋದು. ನಮಸ್ಕಾರ. 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 ನೀವು ಮೆಡಿಕಲ್ ಕಾನ್ಫರೆನ್ಸ್ ಇಲ್ಲಿ ಬರ್ತೀರಾ ಅಂತ ನಮ್ ನಾನಿ ಫೋನ್ ಮಾಡಿದ ಡಾಕ್ಟರ್. ಅದಕ್ಕೆ ಸರ್ಪ್ರೈಸ್ ವೆಲ್ಕಮ್. ಪರವಾಗಿಲ್ಲ ಪರವಾಗಿಲ್ಲ, ನಿಧಾನವಾಗಿ ಮಾತಾಡೋಣಂತೆ. ರೆಸ್ಟ್ ತಗೋ ಬನ್ನಿ. ಬನ್ನಿ ಬನ್ನಿ, ರೆಸ್ಟ್ ತಗೊಳ್ಳಿ. ತಾವ್ ರೆಸ್ಟ್ ತಗೊಳ್ಳಿ, ಬನ್ನಿ ನಡ್ರಿ. ಆಜ್ಞೆಯಪ್ಪ, ಇದನ್ನ ಮೇಲೆ ರೂಮ್ನಲ್ಲಿ ಇಟ್ಟು ನೀವು ಕೀಳೆ ಬಾ. ಇಲ್ಲಿ ಸ್ವಲ್ಪ ಕೂತ್ಕೊಳ್ಳಿ. ಚೆನ್ನಾಗಿದೆ, ಚೆನ್ನಾಗಿ. ರಾಧಾ, ರಾಧಾ ಇಲ್ಲೇ ಇದೀನಿ ಡ್ಯಾಡಿ. ಓ ಐ ಸಿ. ನನಗೆ ಆಗ್ತಾ ಇರೋ ಸಂತೋಷದಲ್ಲಿ ನಾನೇ ಮಾಡ್ಕೋಗ್ತಾ ಇದ್ದೀನಿ. ಡಾಕ್ಟರ್, ಇವಳೇ ನನ್ನ ಡಾಕ್ಟರ್ ರಾಧಾ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ ಅಮ್ಮ. ಬನ್ನಿ ಡಾಕ್ಟ್ರೇ, ಈ ನಮ್ ಬಡ ಬಂಗ್ಲೆ ನೋಡೋರಂತೆ. ಬನ್ನಿ ಬನ್ನಿ. ಸದ್ಯ ಕಾಸು ಬಂಗ್ಲೆ ಅಲ್ವಲ್ಲ? ಅಲ್ಲ ಅಲ್ಲಲ್ಲ, ಈ ಕಡೆ ಇದೆ ಮಾಡಿಸಿ. ಈ ಕಡೆ, ಈ ಕಡೆ ಖಾಸಾ ಬಂಗ್ಲೆ. ಮೆತ್ತಿಗೆ ಮೆತ್ತಿಗೆ. ಡಾಕ್ಟ್ರೇ, ನಿಮ್ ಫೋಟೋ ಎಲ್ಲಿಟ್ಟಿದ್ದೀನಿ ನೋಡಿ. ಸರ್, ನನ್ ಫೋಟೋ ಇಲ್ಲಿ ಹೇಗೆ ಬಂತು? ನಿಮ್ಮ ಅಪ್ಪ ಕಳಿಸಿರ್ಬೇಕು. ಯು ಆರ್ ಕರೆಕ್ಟ್. ಇವ್ರ್ಯಾರು ಅಂತ ಗೊತ್ತಾಗ್ಲಿಲ್ವೇ? ಯಾರು ನನ್ನನ್ನು ಕೇಳ್ತಾ ಇದ್ದೀರಾ? ನಾನು ಅವ್ರ ಪಿ ಎ. ವಾಟ್ ಪಿ ಎ? ವಾಟ್ ಪಿ ಎ? ಪಿ ಎ ಅಂದ್ರೆ ಗೊತ್ತಿಲ್ವೇ ನಿಮಗೆ? ಒಂಥರ ಹೈಲಿ ಕ್ವಾಲಿಫೈಡ್ ಸೇವಕ ಇದ್ದ ಹಾಗೆ. ಸರ್, ಏನ್ ಸರ್ ನೀವೇನೋ ಮಾತಾಡ್ತಿದ್ರಿ, ನನ್ಗೆ ಯಾಕೋ ಭಯವಾಗ್ತಿದೆ. ನಾನು ನಿಜವಾದ ವಿಚಾರ ಹೇಳ್ಬಿಡ್ತೀನಿ. ನಾನೇ ಹೇಳ್ಬಿಡ್ತೀನಿ. ಹೇಳ್ಬಿಡಿ ಸರ್. ನಮ್ ಡಾಕ್ಟರ್ಗೆ ತುಂಬಾ ಆಯಾಸವಾಗಿದೆ. ಅವ್ರು ಸ್ವಲ್ಪ ವಿಶ್ರಾಂತಿ ಬೇಕಿವಾಗ. ಅದಲ್ಲ ಸರ್. ಓಹೋ, ದಾಲ್ ಬರ್ತಾ ಸಿಕ್ಕಾಬಟ್ಟೆ ತಿಂದ್ಬಿಟ್ರಲ್ಲ, ಅಜೀರ್ಣವಾಗ್ಬಿಟ್ಟಿದೆ. ಒಂದೆರಡು ಲೋಟ ಬಾದಾಮಿ ಹಾಲು ಕಳ್ಸ್ಕೊಟ್ಬಿಡಿ. ಸಾರ್ ಸಾರ್. ಏನ್ ಸಾರ್? ಅದೇನ ಇವ್ರು ನಿನ್ನ ಸಾರ್ ಸಾರ್ ಅಂತಾರೆ? ಅದು 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 ಇಂಗ್ಲಿಷ್ ಸಾರ್ ಅಲ್ಲ, ಕನ್ನಡ ಸಾರ್. ಒಂದು ಲೋಟ ತಿಳಿ ಸಾರ್ ಕಳ್ಸ್ಕೊಟ್ಬಿಟ್ರೆ ಎಲ್ಲ ಸರ ಹೋಗುತ್ತೆ. ಅದಕ್ಕೇನಂತೆ, ಹಣ್ಣು ಹಂಪಲ್ ಜೊತೆಗೆ ಒಂದೆರಡು ಲೋಟ ಹಾಲು, ಒಂದೆರಡು ಲೋಟ ತಿಳಿ ಸಾರ್ ಕಳ್ಸಿದ್ರೆ ಆಯ್ತು. ಹಾಗೆ ಮಾಡಿ. ಅಂದ ಹಾಗೆ ಅವ್ರು ಬಿಡಾರೆಯಲ್ಲಿ. ಬಂದೆ ಬಂದೆ. ರಾಧಾ, ಡಾಕ್ಟರ್ ರೂಮ್ ತೋರ್ಸಮ್ಮ. ನಿಮಗೆ ಅವರಿಗೆ ಗ್ಯಾರೇಜ್ ಪಕ್ಕದಲ್ಲಿ ಒಂದು ರೂಮ್ ಗೊತ್ತು ಮಾಡ್ತೀನಿ ಡಾಕ್ಟ್ರೆ. ತಾವ್ ದಯಮಾಡಿಸಿ. ನನ್ನ ಚಿಂತೆ ಬೇಡಿ, ನಿಮ್ಗೆ ಅಲ್ಲಿ ಅನುಕೂಲವಾಗಿದೆ, ದಯಮಾಡಿಸಿ. ನಮ್ಮ ಡಾಕ್ಟ್ರು ಬಹಳ ಸಂಕೋಚದ ಸ್ವಭಾವ. ಇರ್ಬೇಕಯ್ಯ, ಇರ್ಬೇಕು. ಅದೆಲ್ಲ ಗೌರವಸ್ಥ ಲಕ್ಷಣ ಕಣಯ್ಯ. ನೋಡು, ನಮ್ ಡಾಕ್ಟರ್ ಜೊತೆಗೆ ಬಂದ ಆರ್ಡಿನರಿ ಪಿ ಎ ನೀನು. ನಿನಗೆ ರೂಮು ಗೇಮು ಅಂತ ನಿನ್ನ ಸೇವೆ ನಾನ್ ಮಾಡ್ಬೇಕಾಯ್ತು. ನಿಮ್ಮಂತ ಬಕರಾಗಳಿದ್ರಿ ಏನೋ ಬಕರ ಅಂದಾಗಿತ್ತು. ಬಕರ ಅಲ್ಲ ಸ್ವಾಮಿ, ನಿಮ್ಮಂತ ಬುದ್ಧಿವಂತ ಲಕ್ಷಣ ಅದು. ಐ ಸಿ. ಯು ಆರ್ ರೈಟ್, ಯು ಆರ್ ರೈಟ್. ನಿನ್ನ ಮಕ ರಾಧಾ, ಡಾಕ್ಟರ್ ಬಾದಾಮಿ ಹಾಲು ಕೇಳಿದ್ರಲ್ಲ, ಕೊಟ್ಟೆನಮ್ಮ. ಗಂಗಾ ಕೈನಲ್ಲಿ ಕೊಟ್ಟು ಕಳಿಸ್ತೆ. ನೀನೇ ತಗೊಂಡೋಗಿ ಕೊಡ್ಬಾರ್ದಾಯ್ತಾ? ಅದು ಬೇರೆ ಕೇಡು. ಯಾಕಮ್ಮ ಹಾಗಂತೀಯ? ಅವ್ರ ಮುಖಾನೋ ಅವ್ರ ನಗುನೋ ಒಳ್ಳೆ ಖಾಸ್ ಬಂಗ್ಲೆಯಿಂದ ಹಿಡ್ಕೊಂಡು ಬಂದ ಹಾಗಿದೆ. ನೀನೇ ಮೆಚ್ಕೋಬೇಕು ಅವನ್ನ. ಎಲ್ಲಾದ್ರೂ ಉಂಟಾ ನೋಡಮ್ಮ, ಹುಡುಗ ನನಗೇನೋ ಲಕ್ಷಣವಾಗಿ ಕಾಣ್ತಾನೆ. ಮೊದಲು ಡಾಕ್ಟರ್ ಹತ್ರ ಹೋಗಿ ಕಂಟೆಸ್ಟ್ ಮಾಡಿಸ್ಕೊ. ಪರ್ಸನಾಲಿಟಿನ ಒಂದು. ಅವನಿಗಿಂತ ಅವ್ರ ಜೊತೆಲಿ ಬಂದಿದ್ದಾರಲ್ಲ ಪಿ ಅಂತ, ಅವರೇ ಎಷ್ಟೋ ಚೆನ್ನಾಗಿದ್ದಾರೆ. ಅವ್ರು ಸ್ಮೈಲ್ ಮಾಡ್ತಾ ಇದ್ರೆ ಹಾಗೆ ನೋಡ್ತಾ ಇರೋಣ ಅನ್ಸುತ್ತೆ. ನೋಡೋ, ಅಂದ ಚಂದ ಅಲ್ಲ ಹೆಂಗಸರಿಗೆ. ಗಂಡಿಗೆ ವಿದ್ಯೆ ಮುಖ್ಯ, ಅಂತಸ್ತು ಮುಖ್ಯ. ನನಗೆ ಲಕ್ಷಣ ಮುಖ್ಯ. ಸರ್, ಸತ್ಯವಾಗ್ಲೂ ಹೇಳ್ತೀನಿ, ಫೋಟೋ ಕಳಿಸಿದ್ ನಾನೇ ನಿಜ. ಆದ್ರೆ ನನ್ ಫೋಟೋ ಕಳಿಸ್ಲಿಲ್ಲ. ನಿಮ್ ತಂದೆಯವರು ಬರ್ದಿದ್ ಕಾಗದ ಜೊತೆಗೆ ನಿಮ್ ಫೋಟೋನೇ ಇಟ್ಟಿದ್ದೆ. ಅದ್ ಹೇಗೆ ಇಡವಟ್ಟಾಗೋತು ಅಂತ ನನ್ಗೆ ಗೊತ್ತಿಲ್ಲ. ಸರ್, ನಿಮ್ ತಂದೆಯವ್ರಿಗೆ ಗೊತ್ತಾದ್ರೆ ನನ್ ಗತಿ ಏನ್ ಸರ್? ಗತಿ ಏನ್ ಬಂತು? ಕಳಿಸು ಆಚೆಗೆ ಅಂತ ನಾನು ನಿನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ. ಯಾವ್ದಾದ್ರೂ ನಾಟಕದ ಕಂಪ್ನಿ ಸೇರ್ಕೋತೀಯ, ಲೆಗ್ಗ ಹಾರ್ಮೋನಿಯಂ ಬಾರಿಸ್ತೀಯ. ದಯವಿಟ್ಟು ಹಾಗೆ ಸರ್. ಬೇಕಾದ್ರೆ
ತಪ್ಪಾಯ್ತು ಅಂತ ಸುಬ್ಬಣ್ಣವ್ರ ಕಾಲಿಗೆ ನಾನೇ ಬಿದ್ದು ಬೇಡ್ಕೋತೀನಿ. ಹಾಗೇನು ಮಾಡ್ಬೇಕಾಗಿಲ್ಲ, ನೀನ್ ಇಲ್ಲಿರೋ ದಿವಸ ಡಾಕ್ಟರ್ ಆಗಿ ಆಕ್ಟ್ ಮಾಡಿದ್ರೆ ಸಾಕು. ಅಯ್ಯೋ ಬೇಡಿ ಸಾ ಬೇಡಿ. ಯಾಕಯ್ಯ? ಆ ಹುಡುಗಿ ನನ್ನ ಅನುಭಾರ ಮಾತೆಲ್ಲ ಅಂದ್ಬಿಟ್ಟಿದ್ದಾರೆ. ಏನಂದಿದ್ದಾರೆ? ನಾನು ಕಾಸ್ ಬಂಗ್ಲೆಯಿಂದ ಬಂದವನಿದ್ದ ಹಾಗಿದ್ದೀನಂತೆ. ಸರಿಯಾಗಿ ಹೇಳಿದಾಳಲ್ಲ. ಹೋಗಿ ಸರ್. ಆಮೇಲೆ ಆ ಡಾಕ್ಟರ್ಗಿಂತ ಅವ್ರ ಜೊತೆಲಿ ಬಂದಿದಾರಲ್ಲ PA, ಹಾ. ಅವರೇ ಎಷ್ಟು ಲಕ್ಷಣವಾಗಿದ್ದಾರೆ. ಆಹಾ. ಅವ್ರು ಸ್ಮೈಲ್ ಮಾಡ್ತಿದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ ಅಂತ ಅವ್ರ ತಂದೆಯವ್ರ ಹತ್ರ ಹೇಳ್ತಾ ಇದ್ರು ಸರ್. ನೋಡಿದ್ಯಾ ಈ ಎಂಟರ್ಟೈನ್ಮೆಂಟ್ ಕಳ್ಕೊಂತೀಯ ನನ್ನ? ನಿಮ್ಗೆ ಎಂಟರ್ಟೈನ್ಮೆಂಟ್, ನನಗೆ ಪ್ರಾಣ ಸಂಕಟ. ಇರ್ಲಿ, ಒಬ್ರಿಗೆ ಸಂಕಟ ಒಬ್ರಿಗೆ ಆನಂದ ಇದ್ದೇ ಇರುತ್ತೆ. ನಾನು ಅನ್ಕೋತೀನಿ ಈ ಹುಡುಗಿ ಅಪ್ಪ ಇದಾನಲ್ಲ ಇವನೊಂಥರ ಲೂಸು ಅಂತ ಕಾಣಿಸುತ್ತೆ. ಇರ್ಬೋದು ಸರ್. ಇರ್ಬೋದೇನು ಮತ್ತು ಲೂಸೇ. ಈಗ ನಾನೇ ಡಾಕ್ಟರ್ ಅಂತ ಹೋಗ್ಬಿಟ್ರೆ ಆತ ನಿನಗೆ ಕೊಟ್ಟ ಹಾಗೆ ಬಾದಾಮಿ ಹಾಲು ಜ್ಯೂಸು ಗೀಸು ಅಂತ ಅದು ಇದು ಕುಡಿಸ್ಬಿಟ್ಟು ನಾನು ಕೊಂದು ಬಿಡ್ತಾನೆ ಅಷ್ಟೇ. ಅದಿರ್ಲಿ ಸರ್, ವಾಟ್ ಅಬೌಟ್ ಮೈ ಪೊಸಿಷನ್? ಒಂದು 4 ದಿವಸ ಕೋಆಪರೇಟ್ ಮಾಡು. ಸಾರಿ ಸರ್, ಇಂಪಾಸಿಬಲ್. ಹೌದಾ? ನೋಡು, ನಮ್ಮಪ್ಪ ಬಂದು ನಿನ್ನ ಕ್ರಿಕೆಟ್ ಆಡೋದಕ್ಕಿಂತ ಮುಂಚೆ ಆ ಹುಡುಗಿ ಅಪ್ಪ ಬಂದು ನಿನ್ನ ಫುಟ್ಬಾಲ್ ಆಡ್ಬಿಡ್ತಾನೆ. ನೋಡ್ಕೊ. ಅಯ್ಯೋ, ನೋಡು, ಚೆನ್ನಾಗಿ ಯೋಚನೆ ಮಾಡು. ಇದ್ರ ಮೇಲೆ ನಿನ್ನಿಷ್ಟ. ಸರಿ ಸರ್. ನೋಡಿ ಸರ್, ನಾಳೆ ಇದರಿಂದ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರರಾಗಬೇಕು. ಹೌದಯ್ಯ, ನಾನೇ ಕಣಯ್ಯ ಜವಾಬ್ದಾರ. ನಿನಗೆ ಯಾಕೆ ಹೆದರಿಕೆ? ಹ್ಯಾವ್ ಎ ಸ್ವೀಟ್ ಡ್ರೀಮ್. ಈಗಿರೋ ನನ್ನ ಸಾಲ್ಟ್ ಪೊಸಿಷನ್ಗೆ ಸ್ವೀಟ್ ಡ್ರೀಮ್. ಬರ್ತೀನಿ ಸರ್. ಒಳ್ಳೇದು. ಗುಡ್ ಲಕ್. ಸುಬ್ಬು ಬಾರು ಅಣ್ಣ, ಬಾ ಸದ್ಯ ಬಂದ್ಯಲ್ಲಪ್ಪ. ತಕ್ಷಣ ಬಾ ಅಂತ ಅಂತಿ ಕೊಟ್ಟಲ್ಲ, ಯಾಕೆ? ರಾಧಾ ಹುಷಾರಾಗಿಲ್ಲ ತಾನೆ? ಅವಳು ಹುಷಾರಾಗಿದ್ದಾಳಯ್ಯ, ಹುಷಾರ್ ತಪ್ಪಿನೋ ನಾನು. ದಿನಕ್ಕೂ ಆತಂಕ ಹೆಚ್ಚಾಗಿ, ಗುಂಡಣ್ಣ ಬೇಡಪ್ಪ ನನ್ ಕಷ್ಟ. ಯಾಕೆ? ರಾಧಾ ಮದುವೆನ ಎಷ್ಟು ದಿನ ಅಂತ ಮುಂದಕ್ಕೆ ಹಾಕ್ಲಯ್ಯ? ಬೆಂಕಿನೂ ಬೆಣ್ಣೆನು ಪಕ್ಕದಲ್ಲಿ ಇಟ್ಬಿಟ್ಟು ಸಾಯೋ ತನಕ ಕಾವಲು ಕೂತಿರಕ್ಕಾಗುತ್ತಾ? ಅಲ್ಲಪ್ಪ, ಅದೇನೋ ಕಾಶಿಯಿಂದ ಬರೋವಾಗ ಪರಿಹಾರ ಏನಾದ್ರು ಇದೆಯಾ ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಇದೆಲ್ಲ ಏನಾಯ್ತು? ಹೇಳ್ತೀನಿ ನಡಿ. ಗುಂಡಣ್ಣ, ಈ ವಿಷಯನ ರಾಧಂಗೆ ಹೇಗೆ ಹೇಳೋದು? ನಾನ್ ಹೇಳ್ತೀನೋ. ಎಲ್ಲಿದ್ದಾಳವಳು? ಮಾಡಿ ಮೇಲಿದ್ದಾಳಪ್ಪ. ರಾಧಾ. ಓ ದೊಡ್ಡಪ್ಪ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಕಣಮ್ಮ. ಬಾ. ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದೆ. ಕೂತ್ಕೋ. ನೋಡಮ್ಮ, ಇದು ದೇವ್ರ ಪ್ರಸಾದ ಕಣಮ್ಮ. ಡ್ಯಾಡಿಗೆ ಅವನಿಗೆ ಕೊಟ್ಟಾಯ್ತು. ರಾಧಾ, ನಿನಗೆ ಈ ನೀನ್ ದೊಡ್ಡಪ್ಪನ ಮೇಲೆ ಪ್ರೀತಿ ಇದೆ ತಾನೆ? ಇಲ್ಲ. ಏನ್ ದೊಡ್ಡಪ್ಪ ನೀನು, ನಾನೇನು ಹೊಸದಾಗ ನೋಡ್ತಾ ಇದ್ದೆ? ಹಾಗಲ್ಲ ರಾಧಾ, ನೀನು ಬೆಳೆದ ಹುಡುಗಿ, ಓದಿರೋಳು, ಸ್ವತಂತ್ರವಾಗಿ ವಿಚಾರ ಮಾಡೋ ಶಕ್ತಿ ಇರೋಳು. ನಿಂಗೇನಾದ್ರೂ ಹೇಳ್ಬೇಕು ಅಂದ್ಕೊಂಡಾಗ ನಮ್ ಸ್ಥಾನ ಏನು ಅಂತ ನಾವು ತಿಳ್ಕೊಬೇಕಲ್ಲ. ಯಾಕೆ ಹಾಗಂತಿ ದೊಡ್ಡಪ್ಪ? ನಿನ್ನ ಡ್ಯಾಡಿನ ಬಿಟ್ಟು ನನಗ್ ಬೇರೆ ಯಾರಿದ್ದಾರೆ? ಇಷ್ಟು ಜ್ಞಾಪಕ ಇದ್ರೆ ಸಾಕು ರಾಧಾ. ಡಾಕ್ಟರ್ ಮೂರ್ತಿ ಎಲ್ಲಾ ತರಹದಲ್ಲೂ ನಿಂಗೆ ಸರಿಯಾದ ಗಂಡೆ. ಆದ್ರೆ ಅವನ್ ಜಾತಕದಲ್ಲೊಂದು ದೋಷ ಇದೆ. ಅವನ್ನ ಮದುವೆ ಮಾಡ್ಕೊಂಡು ಹುಡುಗಿ ಬದುಕಲ್ಲ. ಅಂದ್ರೆ ಅವನಿಗೆ 2 ಮದುವೆ ಯೋಗ ಇದೆ. ಅವರಣ್ಣ ವೆಂಕಟೇಶ್ ಅಂತ ಬಂದಿದ್ನಲ್ಲ, ಅವನ ಜಾತಕನು ಹೀಗೆ. ಮೊದಲನೇ ಹೆಂಡತಿ ಹೆರಿಗೆಲೆ ತಿರೋಬಿಟ್ಲು, ಈಗ ಇರೋಳು 2ನೇ ಹೆಂಡತಿ. ವಿಷಯ ಹೀಗಿರುವಾಗ ಕಂಡು ನಿನ್ನನ್ನು ಆ ಮನೆಗೆ ಹಾಕೊಡೋದು ಅಂತ ನಮ್ಮ ಆತಂಕ. ನಿಮ್ಮಪ್ಪ ಹುಷಾರಿದ್ದೆ ಮಲಗಿದ್ದು ಈ ಚಿಂತೆಯಿಂದ. ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಜಾತಕ ತರಿಸಿ ನೋಡಿ ಎಲ್ಲ ಸರಿಯಾಗಿದೆ ಅಂತ ಗೊತ್ತಾದ್ಮೇಲೆ ಮದುವೆ ಮಾತಾಡ್ತಿದ್ರಿ. ಈಗ ಇವರೇ ನನ್ನ ಅಳಿಯಂದ್ರು ಅಂತ ಊರೆಲ್ಲ ಸಾರ್ಕೊಂಡು ನನ್ನ ಮನಸ್ಸಲ್ಲಿ ಇಲ್ದೇ ಇರೋ ಆಸೆ ತುಂಬಿ ಈಗ ಜಾತಕ ಗ್ರಹ ಅಂತ ಮಾತಾಡ್ತಾ ಇದ್ದೀರಲ್ಲ, ಇದು ನಿಮಗ್ ಸರಿನಾ? ನೀನು ಮೂರ್ತಿನ ಮದುವೆ ಮಾಡ್ಕೊಳ್ಳೇಬಾರ್ದು ಅಂತ ಹೇಳ್ತಾ ಇಲ್ಲ ರಾಧಾ. ಸದ್ಯಕ್ಕೆ ಅವನು ಬೇರೆ ಯಾರಾದ್ರೂ ಕುರುಡಿನೋ ಕುಂಟಿನೋ ಅನಾಥ ಹುಡುಗಿನೋ ಹುಡುಕಿ ತಾಳಿ ಕಟ್ಲಿ. ಹೇಗೂ 1 ವರ್ಷದಲ್ಲಿ ಅವಳು ತೀರ್ಕೊಳ್ತಾಳೆ. ಆಮೇಲೆ ಅವನು ಮದುವೆ ಆದ್ರಾಯ್ತು. ನೋಬಲ್ ಪ್ರೈಸ್ ಕೊಡ್ಬೇಕು ನಿಮ್ ತಲೆಗೆ.
ಹೋಗಿ ಈ ವಿಷಯನ ಅವ್ರ ಹತ್ರ ಹೇಳಿ. ನಿಮಗೂ ನನಗೂ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳಿಸ್ತಾರೆ. ನಮಗ್ ಬುದ್ಧಿ ಇಲ್ವಾ? ನೀನ್ ನಮ್ ಹುಡುಗಿ ಅಂತ ಇದ್ದಿದ್ದಾಗ ಹೇಳಿದ್ವು, ಅವ್ರಿಗೂ ಹೀಗೆ ಹೇಳ್ತೀವ ನಾವು? ಅವ್ರಾಗ ಅವರೇನೇ ನಿನ್ನ ಬೇಡ ಅಂತಂದು ಅವರೇ ಬೇರೆ ಮದುವೆ ಮಾಡ್ಕೊಳ್ಳೋ ಹಾಗೆ ನಾನು ಪ್ಲಾನ್ ಇಟ್ಟಿದ್ದೀನಿ. ಹೌದಮ್ಮ ರಾಧಾ, ನೀನ್ ಸ್ವಲ್ಪ ಸಹಕಾರ ಕೊಟ್ರೆ ಮುಂದೆ ಜಾತಕ ಮನುಷ್ಯ ಬರೆಯೋದು, ಹಣೆ ಬರಹ ದೇವ್ರು ಬರೆಯೋದು. ದೇವ್ರ ಮೇಲೆ ನಿಮಗ್ ನಂಬಿಕೆ ಇದ್ರೆ ಜಾತಕನ ದೊಡ್ಡಪ್ಪನ ಹತ್ರ ಬಿಟ್ಟು ಆಗಿದ್ದಾಗ್ಲಿಂದ ನನ್ನ ಮದ್ವೆ ಮಾಡಿ. ಏನಮ್ಮ ಅವನಷ್ಟು ಗಿನಿಗೆ ಹೇಳ್ದಾಗ ಹೇಳಿದ್ರು ನಿನ್ನ ಹಠನೇ ನಿನ್ಗ ಚೆನ್ನಾಗಿದೆ. ನೀನು ಮದ್ವೆ ತಪ್ಪಿಸಿದ ತಕ್ಷಣ ನಾನೇ 100 ವರ್ಷ ಬದುಕಿರ್ತೀನಿ ಅಂತ ಅಂದ್ಕೊಂಡ್ಯಾ? ಅದಕ್ಕೋಸ್ಕರ ಇದನ್ನ ಕಂಡು ಬಾವಿಲಿ ಹಗಲು ಬೀಳಕ್ಕಾಗುತ್ತೇನು? ನನ್ ಪುಣ್ಯ ಚೆನ್ನಾಗಿದ್ರೆ ಆ ಭಾವಿನ ಬೆಟ್ಟ ಯಾಕಾಗ್ಬಾರ್ದು? ನೋಡು, ನನ್ಗ ಆ ಪುಣ್ಯ ಗಿನ್ಯ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲಮ್ಮ. ನನಗೂ ನಿನ್ ಜಾತಕದಲ್ಲಿ ನಂಬಿಕೆ ಇಲ್ಲ. ನೀನ್ ತಲೆ ಕೆಳಗಾಗಿ ನಿಂತರು ಈ ಮದ್ವೆ ನಡೆಯಲ್ಲ. ಈ ಮದ್ವೆ ನಡೆದಿದ್ರೆ ನಿನ್ನ ಮಗಳು ನಿನಗಿರಲ್ಲ. ನೋಡು, ನೀನ್ ಇಷ್ಟು ಹಠ ಮಾಡೋದಾದ್ರೆ ಈ ನಿಮ್ಮ ಅಪ್ಪು ನಿನ್ಗಿರಲ್ಲ. ಏನ್ ಮಾಡ್ತೀಯಾ? ಮದುವೆ ಆಗಿ ನೀನ್ ಸಾವಕ್ ಮುಂಚೆ ನಾನೇ ಸಾಯ್ತೀನಿ ಕಣೆ. ಮಾಡ್ಕೊಳ್ಳೋದಾದ್ರೆ ನನ್ನ ಸಮಾಧಿ ಮೇಲೆ ಮದುವೆ ಮಾಡ್ಕೋ. ಈ ಕೊಟ್ಟು ಬೆದರಿಕೆಗೆಲ್ಲ ನಾನು ಹೆದರಲ್ಲ. ಕೊಟ್ಟು ಬೆದರಿಕೆನಾ? ಈ ಸುಬ್ಬು ಮಿಲಿಟರಿ ಮೇಜರ್ ಕಣೆ, ಪ್ರಾಣ ತಳಿಕ್ಕೆ ಸಮಾನ ನಮ್ಗೆ. ಮಾಡ್ಕೋತ್ಯಾ? ನೀನ್ ಅವನ್ನೇ ಮದುವೆ ಮಾಡ್ಕೋತ್ಯಾ? ಮಾಡ್ಕೋ. ಗೆಟ್ ಔಟ್. ನೋಡಮ್ಮ, ಡಾಕ್ಟರ್ ಬಂದಿದಾರ ನೋಡಮ್ಮ. ಸುಬ್ಬು, ಯಾಕಪ್ಪ ಇಂಥ ಕೆಲಸ ಮಾಡ್ಕೊಂಡೆ ಸುಬ್ಬು? ನಾನ್ಯಾಕೆ ಸೂಸೈಡ್ ಮಾಡ್ಕೊಳ್ಳಿ ಇನ್ಸ್ಪೆಕ್ಟ್ರೆ? ನನಗಂತದ್ದೇನಾಗಿದೆ? ಐ ಆಮ್ ಎ ಮಿಲಿಟರಿ ಮ್ಯಾನ್. ರಿವಲ್ವರ್ ನಲ್ಲಿ ಬುಲೆಟ್ ಮರ್ತ್ ಹೋಯ್ತು, ಕ್ಲೀನ್ ಮಾಡ್ತಾ ಇದ್ದೆ, ಟ್ರಿಗರ್ಗೆ ಪ್ರೆಸ್ ಆಗಿ ಡಮಾರ್ ಅಂತು, ಅಷ್ಟೇ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬರ್ತೀವಿ. ರಾಧಾ, ನಿಮ್ಮ ಅಪ್ಪರು ಕೂಡ ಏನು ಅಂತ ತಿಳ್ಕೊಂಡಿದ್ದಾರೆ. ಈಗ ನಾನು ಹೇಳಿದಾಗ ನೀನ್ ಕೇಳದೆ ಹೋದ್ರೆ ನೀನು ನಿಮ್ಮ ಅಪ್ಪನ್ನೇ ಕಳ್ಕೋಬೇಕಾಗತ್ತೆ. ಹುಷಾರ್. ಸರ್, ರಿಜಿಸ್ಟರ್ ಪೋಸ್ಟ್. ಸುಪ್ಪುದಾ? ಪ್ರಿಯ ಮಿತ್ರ ನಾಣಿಗೆ, ನಾನು 4-6 ದಿನಗಳಿಂದ ನಿನಗೊಂದು ವಿಷಯ ಹೇಳಬೇಕೆಂದು ಪ್ರಯತ್ನಿಸಿದೆ. ಯಾವ ರೀತಿ ಮಾತನಾಡಬೇಕೋ ತಿಳಿಯದಾಗಿ ತುಂಬಾ ಕಷ್ಟವಾಯಿತು. ವಿಧಿ ಇಲ್ಲದೆ ಈ ಕಾಗದ ಬರೆಯುತ್ತಿದ್ದೇನೆ. ಯಾರದ್ರಿ ಕಾಗದ? ಸುಬ್ಬುದು. ನಮ್ ರಾಧಾ ತಂದೆನಾ? ಹೌದು ಕಣೆ. ಪಕ್ಕದ ಮನೇಲಿ ಇದ್ಕೊಂಡು ಯಾಕ್ರಿ ಕಾಗದ ಬರಿಬೇಕು? ಅದೇ ನನಗೆ ಅರ್ಥವಾಗ್ತಾ ಇಲ್ಲ. ನನ್ನ ಹೆಂಡತಿ ಬದುಕಿದ್ದಾಗ ಅಮೆರಿಕಾದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಅವಳ ತಮ್ಮನಿಗೆ ರಾಧಾಳನ್ನು ಕೊಡಬೇಕೆಂದಿದ್ದೆ. ಅವಳ ಕಡೆಯ ಆಸೆಯೂ ಅದೇ ಆಗಿತ್ತು. ಯಾಕೋ ಏನೋ ಆ ಹುಡುಗ ಒಪ್ಪದೆ ನಾನೇ ಆ ಸಂಬಂಧವನ್ನು ಮರೆತು ಹೋಗಿದ್ದೆ. ಆಗಲೇ ಪತ್ರಿಕೆಯಲ್ಲಿ ನಿನ್ನ ಮಗನ ವಿಷಯ ಬಂದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ಈಗ ಅಮೆರಿಕಾದಲ್ಲಿರೋ ನನ್ನ ಭಾವಮೈದ ರಾಧಾಳನ್ನು ಮದುವೆಯಾಗಲು ಒಪ್ಪಿ ಕಾಗದ ಬರೆದಿದ್ದಾನೆ. ಏನು ಮಾಡಲಿ ಹೇಳು? ನನಗೆ ಮಗಳ ಸುಖ ಎಷ್ಟು ಮುಖ್ಯವೋ, ಸಾಯುವ ಕಾಲದಲ್ಲಿ ಹೆಂಡತಿಗೆ ಕೊಟ್ಟ ಮಾತು ಅಷ್ಟೇ ಮುಖ್ಯ. ರಾಧಾ ಮತ್ತು ಮೂರ್ತಿಯ ಮದುವೆ ಸಾಧ್ಯವಿಲ್ಲ. ಸ್ಕೌಂಡ್ರಲ್, ಇಂಥ ಹಲಾಲ್ಕೋರ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನಮಸಿ ಕುತ್ತ ಕುಯ್ದಿದ್ದಾನೆ. ರಾಸ್ಕಲ್. ಏನಪ್ಪ, ಯಾರದು? ನೋಡು. ನೀನ್ ಕೋಪ ಮಾಡ್ಕೊಳ್ಳೋಂಥ ವಿಷಯ ಏನಿದೆ ಕಾಗದದಲ್ಲಿ? ಪ್ರಿಯ ಮಿತ್ರ ನಾಣಿಗೆ ನಾನು
ರಾಧಾ ರಾಧಾ ನಿಮ್ಮ ತಂದೆ ಏನ್ ಕಾಗದ ಬರೆದಿದ್ದಾರೆ ಅಂತ ನೋಡಿದ್ಯಾ? ಏನಿದ್ರ ಅರ್ಥ? ನಾನು ಕಾಗದಾನ ಕನ್ನಡದಲ್ಲೇ ಬರೆದಿದ್ದೀನಲ್ಲ. ನಾನೇನ್ ನೀವು ಇಂಗ್ಲಿಷ್ ನಲ್ಲಿ ಬರ್ದಿದ್ದೀರಿ ಅಂತ ಹೇಳಿಲ್ವಲ್ಲ. ಅಲ್ಲ ರೀ, ನನ್ನಷ್ಟು ನಾನು ಇಲ್ಲಿದ್ನೋ ಇಲ್ಲೋ? 106 ಮೈಲಿ ದೂರದಲ್ಲಿರೋ ನಿಮ್ಮ ಊರಿಗೆ ನನ್ನನ್ನ ಕರೆಸ್ಕೊಂಡಿದ್ಯಾಕೆ? ನಿಮ್ ಮಗಳನ್ನ ನನ್ನ ಎದುರು ಕರ್ಕೊಂಡ್ಬಂದು ಪ್ರದರ್ಶನ ಮಾಡಿದ್ಯಾಕೆ? ನೀವು ನಮ್ಮೂರಿಗೆ ಬಂದು ನಮ್ಮನೆ ಪಕ್ಕದಲ್ಲೇ ಮನೆ ಮಾಡಿದ್ಯಾಕೆ? ಎಲ್ಲ ಒಪ್ಪಿ ನಿರ್ಧಾರ ಮಾಡಿದ ಮೇಲೆ ಈಗ ಈ ತರ ಬರ್ದಿದ್ರಲ್ಲಿ ಏನಿದ್ರ ಅರ್ಥ ಅಂತ ನಾ ಕೇಳ್ತಾ ಇರೋದು. ನಾನು ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಎಷ್ಟು ಸುಲಭವಾಗಿ ಹೇಳ್ತೀರಿ ಕ್ಷಮಿಸ್ಬಿಡು ಅಂತ. ನಾನು ನಿಮ್ಮನ್ನ ಕ್ಷಮಿಸೋದಕ್ ಬರ್ಲಿಲ್ಲ. ಪ್ರೀತಿ ಅನುರಾಗ ಅನ್ನೋ ಮಾತಿನ ಅರ್ಥ ನಿನಗೆ ಗೊತ್ತಿದ್ಯಾ ಅಂತ ನಿಮ್ಮ ಮಗಳನ್ನ ಕೇಳೋದಕ್ ಬಂದಿದ್ದೀನಿ. ನಿಮ್ಮಪ್ಪ ಹೇಳ್ತಾ ಇದ್ದಾರೆ ನಿನ್ನ ನನ್ನ ಮದುವೆ ಸಾಧ್ಯ ಇಲ್ಲ ಅಂತ. ನಿನ್ನ ಅಭಿಪ್ರಾಯ ಏನು? ರಾಧಾ, ನನ್ನ ಮಾತಿನ ಕಿವಿ ಮೇಲೆ ಬೀಳ್ತಾ ಇದೆ ತಾನೆ? ನಿನ್ನೆ ಕೇಳ್ತಾ ಇರೋದು ಏನ್ ನಿನ್ನ ಅಭಿಪ್ರಾಯ? ಅವಳೇನಪ್ಪ ಹೇಳ್ತಾಳೆ? ನಾನು ಹೇಳಿದ್ ಸಾಲ್ದ? ನಿಮ್ಮನ್ನ ಯಾವನ್ರಿ ಕೇಳ್ದವನು? ನಾನು ಕೇಳ್ತಾ ಇರೋದು ನಿಮ್ ಮಗಳನ್ನ. ರಾಧಾ, ಯಾಕೆ ಸುಮ್ಮನೆ ಮೌನವಾಗಿ ನಿಂತ್ಕೊಂಡ್ಬಿಟ್ಟೆ? ಮಾತಾಡು. ನಮ್ಮ ತಂದೆ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀಯಾ? ಯೋಚನೆ ಮಾಡುವಂಥದ್ದೇನಿದೆ? ನಮ್ಮ ತಂದೆ ನಿರ್ಧಾರ ಮಾಡಿದ್ಮೇಲೆ ಹೋಗಿತ್ತು. ಹಾಗಾದ್ರೆ ಇಷ್ಟು ದಿವಸ ನೀನ್ ಆಡಿದ್ದೆಲ್ಲ ನಾಟಕ ಅನ್ನು? ನೀನ್ ಆಡಿದ ಮಾತು, ಕೊಟ್ಟ ಭಾಷೆ, ನಡ್ಕೊಂಡ ರೀತಿ, ಇದಕ್ಕೆಲ್ಲ ಏನ್ ಅರ್ಥ? ದಯವಿಟ್ಟು ನನ್ನೇನು ಕೇಳ್ಬೇಡಿ, ನನ್ನೇನು ಕೇಳ್ಬೇಡಿ. ಡಾಕ್ಟ್ರೆ, ರಾಧಾ ನನ್ನ ಮಗಳು. ನಾನ್ ಯಾವ ನಿರ್ಧಾರ ತಗೊಂಡ್ರು ಅದು ಅವಳು ಒಳ್ಳೇದಕ್ಕೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮಾತು ಯಾಕೆ? ಏನ್ ರಾಯರು ಡಾಕ್ಟರ್ ಸಮೇತ ಅಪರೂಪ ಇಷ್ಟು ದೂರ? ಇವತ್ತು ಡಾಕ್ಟರ್ ಹುಟ್ಟದಬ್ಬ, ಸ್ವಾಮಿ ಸೇವೆಗೆ ಅಂತ ಬಂದಿದ್ದೀವಿ. ಮೂರ್ತಿ ಹೆಸರಿಗೊಂದು ಅರ್ಚನೆ ಮಾಡಿ. ಆಯ್ತಮ್ಮ. ದೇವಸ್ಥಾನಕ್ಕೆ ಹೋಗುವಾಗ ನಾರ್ಮಲ್ ಆಗೇ ಇದ್ರು. ದೇವಸ್ಥಾನದಲ್ಲಿ ದೇವರ ಮಂಗಳಾರತಿ ಆಗ್ತಾ ಇದ್ದಾಗ ವಾಲ್ಗ ಊದ್ತಾ ಇದ್ದ ಶಬ್ದ ಕೇಳ್ತಾ ಇದ್ದ ಹಾಗೆ ಮುಖದಲ್ಲಿ ಒಂಥರ ಬದಲಾವಣೆ ಪ್ರಾರಂಭ ಆಯ್ತು. ಯಾವ ತರ ಬದಲಾವಣೆ? ಏನೋ ನೋಡಿ ಹೆದರ್ಕೊಂಡ ಹಾಗೆ, ಹುಲಿನ ಕಂಡು ಜಿಂಕೆ ಹಾಗೆ ಕಣ್ಣಲ್ಲಿ ಭಯ, ಹಣೆಯಲ್ಲಿ ಬೆವರು, ತುಟಿಗಳು ನಡುಗೋದು ಪ್ರಾರಂಭ ಆಗಿ ಕಿರ್ಚ್ಕೊಂಡು ಓಡ್ ಹೋಗ್ಬಿಟ್ರು. ಸದ್ಯ ಪುಣ್ಯ ಚೆನ್ನಾಗಿತ್ತು, ಯಾವ ಅಪಾಯನೂ ಆಗ್ಲಿಲ್ಲ. ಸಂಗೀತಕ್ಕೂ ಈಕೆಗೂ ಏನಾದ್ರೂ ದ್ವೇಷನ? ಛೇ, ಆಕೆಗಾಗಿ ದ್ವೇಷ? ಆಕೆನೇ ಚೆನ್ನಾಗಿ ಹಾಡ್ತಾರೆ, ಎಂಥ ಒಳ್ಳೆ ಶಾರೀರ ಅಂತೀರಿ. ನಾನು ಹಾಕಿದ ಕ್ಯಾಸೆಟ್ನ ಕೇಳ್ತಾರೆ, ಆನಂದ ಪಡ್ತಾರೆ. ನಾನು ಅನ್ಕೋತೀನಿ, ಈ ಮಧುವಂತಿ ಅನ್ನೋ ರಾಗನ ಕೇಳಿದ್ರೆ ಆಕೆ ಹೆದರ್ಕೋತಾರೆ. ಅದ್ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇಂಟ್ರೆಸ್ಟಿಂಗ್. ಮಂಜುನಾಥೇಶ್ವರನ್ ದೇವಸ್ಥಾನದಲ್ಲಿ ಆಕೆ ಹಾಡಿದ್ರಾಗ, ಮೊನ್ನೆ ಆಕೆ ಕಿರ್ಚ್ಕೊಂಡಾಗ ನಾನು ಹಾಡಿದ್ರಾಗ, ಆಕೆ ದೇವಸ್ಥಾನದಲ್ಲಿ ವಾದ್ಯದಲ್ಲಿ ಕೇಳಿದ್ರಾಗ, ಇವು ಮೂರು ಒಂದೇ. ಅರ್ಧ ಸಮಸ್ಯೆನ ನೀವೇ ಬಗೆಹರಿಸ್ಬಿಟ್ಟಿದ್ದೀರಾ. ನನ್ಗೊಂದು ಸಹಾಯ ಮಾಡ್ತೀರಾ? ಹೇಳಿ.
ಯಾವ ರಾಗದಿಂದ ಆಕೆಗೆ ಈ ರೀತಿ ಆಗುತ್ತೆ ಅಂತ ನೀವು ಅನುಮಾನ ಪಡ್ತಾ ಇದ್ರು ಅದ್ರ ಮ್ಯೂಸಿಕ್ ಕ್ಯಾಸೆಟ್ ತಂದು ಕೊಡ್ತೀರಾ? ಇದು ತಗೊಂಡೇ ಬಂದಿದ್ದೀನಿ ನೋಡಿ. ವೆರಿ ಗುಡ್. ಸಿಸ್ಟರ್, ಪೇಷಂಟ್ ಕರ್ಕೊಂಬನ್ನಿ. ಇದು ಯಾವ ರಾಗ ಅಂತ ಹೇಳ್ತೀರಾ? ಚಂದ್ರಕಾಂತ್. That's right. ಇದ್ಯಾವ ರಾಗ ಹೇಳಿ ನೋಡೋಣ. ಯಾಕೆ, ಏನಾಯ್ತು? ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಮಾತಾಡಿ. ಲೆಟ್ಸ್ ಗೋ ಫಾರ್ ನಾರ್ಕೋ ಅನಾಲಿಸಿಸ್. ಕಮಲ, ಈ ಇಂಜೆಕ್ಷನ್ ಇಂದ ಆಯಾಸ ಕಮ್ಮಿ ಆಗುತ್ತೆ, ಮನಸ್ಸಿನ ಚಿಂತೆ ದೂರ ಆಗುತ್ತೆ, ಹಾಯಾಗಿ ನಿದ್ದೆ ಬರುತ್ತೆ. ಹಾಗಂತ ನೀವು ನಿದ್ದೆ ಮಾಡ್ಬಿಡ್ಬೇಡಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕಮಲ, ಈ ರಾಗ ಕೇಳಿದಾಗ ನಿಮ್ಗೇನಾಗುತ್ತೆ? ಯಾಕೆ ಹೇಳಿ ಕಮಲ. ಡಾಕ್ಟರ್ ಪ್ರಶ್ನೆಗೆ ಉತ್ತರ ಕೊಟ್ಟರೆ ತಾನೇ ಮನಸ್ಸಿನಲ್ಲಿರೋ ಭಯ ಹೋಗೋದು. ಈ ರಾಗ ಕೇಳಿದಾಗ ಯಾಕೆ ಭಯ ಆಗುತ್ತೆ? ಒಂದಿನ ನಾನು ನಮ್ಮೂರಿನಲ್ಲಿ ನಾನೊಬ್ಬಳೇ ಬೆಟ್ಟಕ್ಕೆ ಹೋಗೋ ದಾರಿಲಿ ಮೆಟ್ಲ ಮೇಲೆ ಕೂತ್ಕೊಂಡು ಇದೇ ಧರ್ಮಾವತಿ ರಾಗ ಕೇಳ್ತಾ ಇದ್ದೆ. ಆಗ ಅದೇ ಭಯ ನಂಗಿರೋದು. ಅವನ್ ಸತ್ತೋದ ಅಂತ ನೀವೇ ಹೇಳಿದ್ರಲ್ಲ, ಇನ್ಯಾಕ್ ಭಯ? ನಥಿಂಗ್ ಟು ವರಿ. ನೀವು ಸ್ವಲ್ಪ ನಿದ್ದೆ ಮಾಡಿ. ಮಿಸ್ಟರ್ ಮೂರ್ತಿ, ಇಷ್ಟು ದಿವಸ ಈಕೆನ ಭೂತವಾಗಿ ಕಾಡ್ತಾ ಇದ್ದಂತಹ ಘಟನೆನ ಹೇಳ್ಬಿಟ್ರು. ಇವತ್ತಿಗೆ ಈಕೆ ಮಾನಸಿಕ ಅಸ್ವಸ್ಥತೆ ಸಂಪೂರ್ಣ ಗುಣ ಆಗೋಯ್ತು. ಗುಡ್. ಲೆಟ್ ಹರ್ ಟೇಕ್ ಹಾಫ್ ಅನ್ ಅವರ್ ರೆಸ್ಟ್. ಆಮೇಲೆ ಕರ್ಕೊಂಡು ಹೋಗ್ಬೋದು. ಸಾಲ್ ರೈಟ್ ಡಾಕ್ಟರ್, ಥ್ಯಾಂಕ್ ಯು. ಬನ್ನಿ. ಲಕ್ಷ್ಮಿ, ಏನ್ರಿ? ಒಂದ್ ತಿಂಗಳಿಂದ ಹಾಕಿದ ಬೀಗ ಹಾಕದಾಗೆ ಇದೆ. ನಾನು ನೋಡ್ತಾನೆ ಇದ್ದೀನಿ. ಎಲ್ಲ ಹಾಳಾಗೋದ ಇವನು. ಅಲ್ರಿ, ಅವ್ರಾಗೆ ನಮ್ ಸಂಬಂಧ ಬೇಡ ಅಂತ ದೂರ ಮಾಡ್ಕೊಂಡ್ಮೇಲೆ ಅವ್ರ ವಿಷಯ ನಮ್ಗೆ ಯಾಕ್ರಿ? ಬನ್ರಿ. ಅದು ಸರಿನೆ, ನಾನೊಬ್ಬ ಹುಚ್ಚ. ಬನ್ನಿ ಅಂದ್ರೆ. ಅಣ್ಣ ಅಣ್ಣ, ಬಾ ಕೂತ್ಕೋ. ಮದುವೆ ಅಂತ ಕಣಪ್ಪ, ಇನ್ವಿಟೇಷನ್ ಬಂದಿದೆ. ಯಾರಿಗೋ? ಅದೇ ನಮ್ ನಾಣಿ ಮಗ ಮೂರ್ತಿಗೆ. ಯಾರಪ್ಪ ಬಲಿಪಶು? ಕಮಲ ಅಂದ್ರೆ ಅದೇ ಅವ್ರ ಮನೇಲೆ ಇದ್ದಾಳಲ್ಲ, ಮೇಷ್ಟ್ರ ಮಗಳು. ನೋಡಿದ್ಯಾ ಸುಬ್ಬು? ಅವಳು ಮೊದ್ಲೇ ಹುಚ್ಚಿ. ಯಾವಾಗ ಯಾವ ಬಸ್ಸಿಗೆ ಸಿಕ್ಕೋತಾಳೋ, ಯಾವಾಗ ತನ್ನ ಸೀರೆಗೆ ಬೆಂಕಿ ಹತ್ತಿಸ್ಕೊಂಡು ಸಾಯ್ತಾಳೋ ಯಾರಿಗ್ ಗೊತ್ತು? ದೇವ್ರು ಸಾವಿನ ಕೂಡ ಸರಸ ಆಡೋರ್ನೇ ಆರ್ಸಿಟ್ಟಿದ್ದಾನ ನೋಡು. ಅದಕ್ಕೆ ಗ್ರಹಬಲ ಅಂತ ಅನ್ನೋದು. ಜಾತಕ ಎಲ್ಲಾದ್ರೂ ಸುಳ್ಳಾಗತ್ತೇನೋ ಸುಬ್ಬು?
ನಿಲ್ಸಯ್ಯ. ಪಕ್ಕದ ಮನೆಯಲ್ಲೇ ಇದ್ಕೊಂಡು ವರ್ಷದಿಂದ ನನ್ನ ಮುಖ ತೋರಿಸ್ತಾ ಠಕಾಯಿಸ್ತಿದೀಯಲ್ಲ, ಯಾಕೆ? ಹೇಳ್ತೀನಪ್ಪ, ಹೇಳ್ತೀನಿ. ಏನ್ ಹೇಳಿಗ? ಈಗಲೇ ಹೇಳು. ಹೇಳು, ಅದೇನ್ ಹೇಳ್ತಿ ಹೇಳು. ನಾನು ಊರಲ್ಲಿರ್ಲಿಲ್ಲಪ್ಪ, ನಮ್ಮ ಅಣ್ಣನ ಮನೆಯಲ್ಲಿದ್ದೆ. ನಿನ್ನಂತ ಮಿತ್ರತ್ವ ಈ ಹತ್ರ ಇರೋದಕ್ಕಿಂತ ದೂರ ಇರೋದೇ ಮೇಲು. ಯಾಕೆ ನಾನೇ ಆಗಂತ್ಯ? ಮತ್ತಿನ್ನೇನು, ನನ್ನ ಮಗನ ಮನಸ್ಸಲ್ಲಿ ಇಲ್ಲದ ಭಾವನೆಗಳೆಲ್ಲ ಹುಟ್ಟಿಸಿ ಮಾತನಲ್ಲೇ ಕುತ್ಕ ಕುಯ್ದಲ್ಲೋ ಪಾಪಿ, ನೀನ್ ನನ್ನ ಸ್ನೇಹಿತ. ನಾನು ತಪ್ಪು ಮಾಡಿಬಿಟ್ಟೆ ನಾಣಿ, ಒಪ್ಕೋತೀನಿ. ಅದಕ್ಕೆ ಕಾರಣ ಇದೆ. ಏನೋ ಕಾರಣ ಇರೋದು. ಪಕ್ಕದ ಮನೆಯಲ್ಲ ಇದ್ಕೊಂಡು ಈ ಮದುವೆ ಸಾಧ್ಯವಿಲ್ಲ ಅಂತ ರಿಜಿಸ್ಟರ್ ಪತ್ರ ಹಾಕಿದಲ್ಲ, ಇದಕ್ಕೆ ಕಾರಣ ಹೇಳ್ತೀಯಾ? ಸಂಕೋಚ, ಸ್ವಾಭಿಮಾನ ಇವೆಲ್ಲ ಬಿಟ್ಟು ನನ್ನ ಮಗನೇ ನಿನ್ ಮನೆಗೆ ಬಂದು ಕೇಳಿದಾಗ ಅವನು ಅವಮಾನ ಮಾಡಿ ಕಳಿಸಲ್ಲ, ಅದಕ್ಕೆ ಕಾರಣ ಹೇಳ್ತೀಯಾ? ನನ್ನ ಭಾವಮೈತ್ರಿ ನನ್ನ ಅಳಿಯ ಅಮೆರಿಕೋದಿಂದ ಬರ್ತಾ ಇದ್ದಾನೆ ಅಂತ ಬೊಗಳ ಕೊಚ್ಕೊಂಡು ನಿನ್ನ ಮಗಳು ನೀನು ಕನ್ಯಾಗಿ ಇಟ್ಕೊಂಡಿದ್ದಲ್ಲ, ಅದಕ್ಕೆ ಕಾರಣ ಹೇಳ್ತೀಯಾ? ಯಾವ್ದಕ್ಕೆ ಕಾರಣ ಹೇಳ್ತಿ? ನೀನು ಕೇಳಿದ್ದಕ್ಕೆಲ್ಲ ಇರೋದು ಒಂದೇ ಕಾರಣ. ನಿನಗ್ ಕೈ ಮುಗಿತೀನಿ, ಕೆಣಕಿ ಅದನ್ನ ಹೇಳೋ ಹಾಗೆ ಮಾಡಬೇಡ. ನಿಜ ತಿಳಿದ್ರೆ ನೀನ್ ತಡ್ಕೊಳಕ್ ಆಗಲ್ಲ ನಾಣಿ. ತಡ್ಕೊಳಕ್ಕಾಗದೆ ಇರೋಂತ ಕಾರಣ ಏನು? ನನ್ನ ಮಗನೇನು ಹುಚ್ಚನ, ಬೆಪ್ಪನ, ಅಥವಾ ವಾಸಿ ಆಗದೆ ಇರುವಂತ ರೋಗ ಇರೋಣ? ನಿನ್ನ ಮಗನಲ್ಲಿ ಯಾವ ದೋಷನೂ ಇಲ್ವೋ? ದೋಷ ಇರೋದೆಲ್ಲ ಅವನ ಜಾತಕದಲ್ಲಿ. ನನ್ನ ಮಗನ ಜಾತಕದ ದೋಷನ ಯಾವ ಮುಟ್ಟಾಳ ಹೇಳ್ದ? ನಿನ್ ಮಗಳನ್ನ ಪ್ರೀತಿಸಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತಿದ್ದಾಯ್ತು. ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡಿದ್ದು ಆಯ್ತು. ಈಗ ಆಕೆ ಗರ್ಭಿಣಿ. ಇನ್ನು 2 ತಿಂಗಳಲ್ಲಿ ನನ್ನ ಮನೇಲಿ ತೊಟ್ಲು ಕಟ್ಟುತ್ತೆ, ನನ್ನ ಮನೆ ನಂದು ಕೊಕ್ಕುಲವಾಗತ್ತೆ, ನನ್ನ ಮಗ ಒಂದು ಮಗು ತಂದೆನೂ ಆಗ್ತಾನೆ. ಇನ್ನೇನೆಯ ದೋಷ ಹೇಳಯ್ಯ? ನಾನಿ, ನಿನ್ನ ಮಗನ ಜಾತಕದಲ್ಲಿ 2 ಸಲ ಕಂಕಣ ಪ್ರಾಪ್ತಿ ಇದೆ. ನಿನ್ನ ಮೊದಲನೇ ಮಗ ವೆಂಕಟೇಶನ್ಗಾದಾಗೆ ಮೂರ್ತಿಗೂ ಮೊದಲನೇ ಹೆಂಡತಿ ಸತ್ತು 2ನೇ ಮದುವೆ ಆಗೋ ಯೋಗ ಇದೆ ಕಣಯ್ಯ. ಮಾಡಿರೋ ತಪ್ಪನ್ನ ಮುಚ್ಕೊಳಕ್ಕೆ ಈ ರೀತಿ ನಾಟಕ ಆಡ್ತಿದ್ಯಾ? ಯಾವನೇ ಹೇಳಿದ್ದು? ಮುಂಚೆಯ ಬಾಯಿ. ನನ್ನ ಮಾತು ನಂಬು ನಾಣಿ. ಅದಕ್ಕೆ ಕೈಯಾರ ಮಗಳನ್ನ ಬಲಿ ಕೊಡೋಕೆ ಇಷ್ಟ ಇಲ್ಲದೆ ಆ ಕಾಗದ ಬರ್ದೆ. ನಿನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ಲಿ ಅಂತ ಹೀಗೆ ಮಾಡ್ದೆ. ನಾಣಿ, ಸತ್ಯವಾಗಿ ಹೇಳ್ತೀನಿ, ನಾನೀ ನಿರ್ಧಾರಕ್ಕೆ ಬಂದಾಗಲಿಂದ ರಾಧಾ ಕಣ್ಣೀರು ನಿಂತಿಲ್ಲಯ್ಯ. ಒಂದು ಮಾತ್ರ ನಿಜ, ಜಾತಕ ಸುಳ್ಳಲ್ಲ. ಆ ಮಂಜುನಾಥ್ ನಾನೇ ಹೇಳ್ತಾ ಇದ್ದೀನಿ, ರಾಧಾ ಯಾವತ್ತಿದ್ರೂ ನೀನು ಸೊಸೆನೆ. ಈ ಮಾತು ಸತ್ಯ. ಏನಂದ್ರಿ ಸುಬ್ಬಣ್ಣವರೇ ನೀವು? ನಿಮ್ಮ ಮಗಳು ಯಾವತ್ತಿದ್ರು ನಮ್ಮ ಅಪ್ಪನ ಸೊಸೆನ? ಮದುವೆನೋ ದೇವಾದೇವಿ ಅಂತ ತಿಳ್ಕೊಂಡ್ರ ನೀವು? ಇನ್ನೊಬ್ರು ಸಮಾಧಿ ಮೇಲೆ ಸೌಧ ಕಟ್ಟಬೇಕು ಅಂತ ನೋಡ್ತಾ ಇದ್ದೀರೇನು? ಅಲ್ರಿ, ಯಾವ್ದಾದ್ರೂ ದೇವಸ್ಥಾನದಲ್ಲಿ ಪಂಚಾಂಗ ಶ್ರವಣ ಮಾಡ್ಕೊಂಡಿರೋದು ಬಿಟ್ಟು ಅದ್ ಹೇಗ್ರಿ ಮಿಲಿಟರಿಗೆ ಸೇರ್ಕೊಂಡ್ರಿ ನೀವು? ಸುಬ್ಬಣ್ಣವರೇ, ನೀವು ತಿಳ್ಕೊಂಡಿರಬಹುದು ಬಹಳ ಜಾಣತನದ ಕೆಲಸ ಮಾಡಿದೆ ಅಂತ. ಅಲ್ಲ, ನಿಮ್ ಮಗಳ ತಲೆ ಮೇಲೆ ಚಪ್ಪಡಿ ಎಳೆದಿದ್ದೀರಿ. ಚಿಚಿ, ನಿಮ್ಮಂಥವ್ರು ಮುಖ ನೋಡೋದು ಅಸಹ್ಯ. ಕಮಲ, ನನ್ ಮೇಲೆ ಕೋಪನ? ಜಾತಕದ ವಿಷಯ ನನ್ನ ಹತ್ರ ಹೇಳಿಲ್ವಲ್ಲ. ಇವನ್ ಎಂಥ ಸಣ್ಣ ಮನುಷ್ಯ ಇರಬಹುದು ಅಂತ ನನ್ನ ಬಗ್ಗೆ ನಿನಗೊಂಥರ ಜಿಗುಪ್ಸೆ ಅನ್ಸುತ್ತಲ್ಲ. ಸತ್ಯವಾಗಿ ಹೇಳ್ತಿದ್ದೀನಿ, ಈ ವಿಷಯ ಯಾವುದು ನನಗೆ ಗೊತ್ತಿಲ್ಲ. ನನ್ನ ರಾಧರ ಪರಿಚಯ ಜೀವನದಲ್ಲಿ ನಾನು ಕಂಡ ಒಂದು ಕನಸು ಅಂತ, ಅದನ್ನ ನಾನು ನಿನ್ನ ಹತ್ರ ಹೇಳಲಿಲ್ಲ. ಕಮಲ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಾನು ನಿನಗೆ ದ್ರೋಹ ಮಾಡಿಲ್ಲ. ನೀವು ನನಗ್ ದ್ರೋಹ ಮಾಡಿದ್ದೀರಿ ಅಂತ ನಾನು ಯಾವ ಬಾಯಿನಲ್ಲಿ ಹೇಳಿ? ಎಷ್ಟು ಜನ್ಮದ ಪುಣ್ಯನೋ ಏನೋ, ನೀವು ನನ್ನ ಕೈ ಹಿಡಿದ್ರಿ, ನಿರಾಸೆ ಸುಳಿಯಿಂದ ಕಾಪಾಡಿದ್ರಿ, ಬದುಕಿಗೆ ಒಂದು ಅರ್ಥ ಕೊಟ್ರಿ. ನನ್ನ ಬದುಕಿನಲ್ಲೂ ಕೂಡ ನೀನು ಬಂದ ಮೇಲೆ ಒಂದು ಅರ್ಥ ಬಂದಿತ್ತು. ಹೆಣ್ಣು ಬಾಳಿನ ಕಣ್ಣು ಅಂತಾರೆ.
ಆ ಕಣ್ಣಲ್ಲಿ ನೀರು ಬಂದು ತಡ್ಕೊಳಕ್ ಆಗೋಲ್ಲ. ಕಮಲ, ಯಾಕೆ ಯಾಕೆ ದುಃಖ? ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ, ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ, ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ. ನೀನ್ ನನ್ನನ್ ಬಿಟ್ಟು ಹೋಗ್ಬೇಕು? ನೀನ್ ಹೋಗಂತ ಹೇಳ್ದವ್ರು ಯಾರು? ಜಾತಕ. ಒಂದು ವೇಳೆ ಅವ್ರು ಹೇಳಿದ್ದೆ ನಿಜ ಆದ್ರೆ ನನ್ ಗತಿ ಏನು? ನಿಮ್ಮನ್ ಬಿಟ್ಟು ಹೋಗೋ ಶಿಕ್ಷೆ ನಾನು ಹೇಗೆ ತಡ್ಕೊಳ್ಳಿ? ನನ್ನನ್ನು ಉಳಿಸ್ಕೊಳ್ಳಿ, ನನ್ನನ್ನು ಉಳಿಸ್ಕೊಳ್ಳಿ. ಖಂಡಿತ ನೀನು ಉಳ್ಕೋತೀಯ, ಖಂಡಿತ ನೀನು ಉಳ್ಕೋತೀಯ. ಆ ನಂಬಿಕೆ ನನಗಿದೆ. ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ನಿನ್ನ ಉಳಿಸ್ಕೋತೀನಿ. ಹಾಗೊಂದು ವೇಳೆ ನೀನು ಉಳಿಯೋದೇ ಇಲ್ಲ ಅನ್ನೋಂತಹ ಸಂಭವ ಬಂದ್ರೆ ಸತ್ಯವಾಗಿ ನಾನು ಉಳಿಯೋದಿಲ್ಲ. ಹೌದು, ನಿನ್ ಜೊತೆ ನಾನು ಬಂದ್ಬಿಡ್ತೀನಿ. ಕಮಲ, ಒಟ್ಟಿನಲ್ಲಿ ದೇವರ ಮೇಲೆ ನಂಬಿಕೆ ಭಕ್ತಿ ಬಹಳ ಮುಖ್ಯ. ಪುರಂದರದಾಸರು ಹೇಳಿರೋ ಹಾಗೆ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ ಅಂತ. ನಿನ್ನ ನನ್ನ ಎಲ್ಲಾ ಗ್ರಹಗಳನ್ನು ಆಡಿಸ್ತಾ ಇರತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಪ್ರೇರೇಪಣೆ ಇಲ್ಲದೆ ಈ ಬ್ರಹ್ಮಾಂಡದಲ್ಲಿ ಒಂದು ತೃಣ ಕೂಡ ಅಲಗಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ಧೈರ್ಯವಾಗಿರು, ಧೈರ್ಯವಾಗಿರು. ಯಾಕೆ ಯಾಕೆ ಗಾಬರಿ ಬಿಡ್ತೀಯ? ಏನಾಗೋದಿಲ್ಲ, ಧೈರ್ಯವಾಗಿರು. ನಾನಿದ್ದೀನಿ, ನೀನು ಹುಚ್ಚಿ ಕರ್ಕೊಂಡು. ನಿಧಾನ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಏನೂ ಆಗಲ್ಲ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓ ಗಾಡ್, ಸಿಸ್ಟರ್, ಅರೇಂಜ್ ಪ್ರೊಸೀಜರ್ ಲಿಸ್ಟ್ ಆಯ್ತಾ? ಗಂಡು ಆದ್ರೆ ನಿಮ್ ಮಿಸಸ್ನ ಉಳ್ಸಕ್ಕಾಗ್ಲಿಲ್ಲ. ಐ ಆಮ್ ಸಾರಿ. ಮೂರ್ತಿಗೂ ಮೊದಲನೇ ಹೆಂಡತಿ ಸತ್ತು ಎರಡನೇ ಮದುವೆ ಆಗೋ ಯೋಗ ಇದೆ ಕಣಯ್ಯ. ಜಾತಕ ಸುಳ್ಳಲ್ಲ, ಮಂಜುನಾಥ ನಾನೇ ಹೇಳ್ತಾ ಇದ್ದೀನಿ. ರಾಧ ಯಾವತ್ತಿದ್ರು ನೀನ್ ಸೊಸೆನೆ. ಅಮ್ಮ, ತಾಯಿ, ಚಿಕ್ಕ ವಯಸ್ಸಿನಿಂದ ನಾನು ನಿನ್ನೇ ನಂಬ್ಕೊಂಡು ಬಂದಿದ್ದೀನಿ. ನಿನ್ ಬಿಟ್ರೆ ನನ್ ಬೇರೆ ಯಾರು ಗತಿ ಇಲ್ಲ. ನನ್ನನ್ನು ಕಾಪಾಡು ತಾಯಿ. ಚಿನ್ನದಂತ ಗಂಡನ್ ಕೊಟ್ಟೆ, ಈಗ ಅವರಿಂದ ನನ್ನನ್ನು ದೂರ ಮಾಡಬೇಡ. ನಾನು ಅವ್ರ ಜೊತೆ ಬದುಕಬೇಕು. ಅವ್ರನ್ನ ಬಿಟ್ಟು ಹೋಗೋ ಶಕ್ತಿ ನನಗಿಲ್ಲ. ನನ್ನನ್ನು ಕಾಪಾಡು ತಾಯಿ. ನನ್ನ ಪ್ರಾಣ ಉಳಿಸು ತಾಯಿ. ನಾನು ಬದುಕಬೇಕು.
ಏನಿ ಹುಚ್ಚಾಟ, ಯಾಕೆ ಆವೇಶ? ಅಲ್ಲ, ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಲ್ಲ ನೀನು. ನನಗೊಂದು ಮಾತು ತಿಳಿಸಿದ್ರೆ ನಾನೇ ಕರ್ಕೊಂಡ್ ಬರ್ತಾ ಇದ್ದೆ ನಿನ್ನ. ನಾನ್ ಸಾಯ್ಬಾರ್ದು, ನಾನ್ ಬದುಕ್ಬೇಕು, ನಾನ್ ನಿಮ್ಮನ್ ಬಿಟ್ಟು ಹೋಗ್ಬಾರ್ದು, ನಾನ್ ನಿಮ್ಮನ್ ಬಿಟ್ಟು ಹೋಗ್ಬಾರ್ದು. ಅದಕ್ಕೆ ಆ ದೇವ್ರ ಹತ್ರ ಬೇಡ್ಕೊಳಕ್ ಬಂದೆ. ಬೇಡ್ಕೊ, ಖಂಡಿತ ಬೇಡ್ಕೋಬೇಕಾದ್ರೆ ನಾನು ಆ ದೇವರನ್ನ ಬೇಡ್ಕೊತೀನಿ. ದೇವರು ನಂಬದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದೇ ಭರವಸೆಯಿಂದ ಹೇಳ್ತಾ ಇದ್ದೀನಿ. ನೀನ್ ಸಾಯೋದಕ್ಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ನನ್ನ ಉಳಿಸ್ಕೊಳ್ಳಿ, ನಾನ್ ನಿಮ್ ಹತ್ರನೇ ಇರ್ಬೇಕು, ಸದಾ ನಿಮ್ ಮುಖ ನೋಡ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ನನಗೂ ಅದೇ ಆಸೆ. ಧೈರ್ಯ ಕಳ್ಕೋಬೇಡ. ಬಾ ಹೋಗೋಣ. ಯಾಕೆ ನೋಡ್ತಾ ಇದೆಯಾ? ನಡಿ. ಏನಾಗುತ್ತೆ? ನಾನಿದ್ದೀನಿ. ಧೈರ್ಯ. ಏನಾಗುತ್ತೆ? ಹೆದರ್ಕೋಬೇಡ. ಏನಾಗೋದಿಲ್ಲ. ಸ್ವಲ್ಪ ಹೇಳಿ ಬನ್ನಿ. ಏನಮ್ಮ, ಅಮ್ಮ, ಮನೆಯಲ್ಲಿ ಯಾರಾದ್ರೂ ಹೆಣ್ಮಕ್ಳಿದ್ರೆ ದಯವಿಟ್ಟು ಬರ್ತೀರಾ? ನನ್ನ ಹೆಂಡತಿಗೆ ಹೆರಿಗೆನೋ ಕಾಣಿಸ್ಕೊಂಡಿದೆ. ದಯವಿಟ್ಟು ಬಂದ್ರಮ್ಮ ಯಾರಾದ್ರೂ. ಬನ್ನಿಮ್ಮ. ಏನಾಯ್ತು? ಯಾಕೆ ನನ್ನ ಹೆಂಡತಿಗೆ ಹೆರಿಗೆನೋ ಕಾಣಿಸ್ಕೊಂಡಿದೆ. ನಡಿ. ನಾನೇನಾದ್ರೂ ಸ್ವಲ್ಪ ಸಹಾಯ ಮಾಡಲ? ನಾನು ಡಾಕ್ಟರ್. ಏನು ಬೇಡಪ್ಪ, ಎಲ್ಲ ನಾನು ನೋಡ್ಕೊತೀನಿ. ನೀನು ಆ ಕಡೆ ಹೋಗು. ಸರಿ. ಎಲ್ಲ ಒಳ್ಳೇದಾಗ್ತದೆ. ಸ್ವಲ್ಪ ತಡ್ಕೊಂಡ. ಎಲ್ಲ ಒಳ್ಳೇದಾಯ್ತದೆ. ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಬಾ. ಮಾ, ಸರೋಜಾ, ಆರ್ತಿ ತಟ್ಟೆ ತಗೊಂಬ. ಏನಪ್ಪ, ಎಲ್ಲಿ ಹೊಟ್ಟೋಗಿದ್ಯೋ? ನೀನ್ ಆಸ್ಪತ್ರೆಗೂ ಹೋಗಿಲ್ವಂತೆ. ಇಂಥ ಕಡೆಗೆ ಹೋಗ್ತೀನಿ ಅಂತ ಹೇಳಿದಿದ್ರೆ ನಾವು ಬರ್ತಿರ್ಲಿಲ್ವೇನಪ್ಪ? ನಾನು ಹೇಳ್ಸ್ಬಾರ್ದಾಗಿತ್ತೇನಪ್ಪ, ನಾನು ಬರ್ತಿದ್ದಲ್ಲೋ. ಹೇಳ್ತೀನಮ್ಮ, ಎಲ್ಲ ನಿಧಾನವಾಗಿ ಹೇಳ್ತೀನಿ.
ರಾಧಾ